ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನೆಲಮಂಗಲ ಪಟ್ಟಣದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗಿದೆ. ಗೃಹ ಬಳಕೆಗೆ ನೀರಿಲ್ಲದೆ ಜಗ್ಗಸಂದ್ರ ನಿವಾಸಿಗಳು ಪರದಾಟವನ್ನ ಅನುಭವಿಸುವಂತಾಗಿದೆ. ನೆಲಮಂಗಲ ಪಟ್ಟಣದಲ್ಲಿ ನೀರಿನ ಸಮಸ್ಯೆ ಉಂಟಾಗಿರುವಂತದ್ದು. ಗೃಹ ಬಳಕೆಗೆ ನೀರಿಲ್ಲದೆ ಜಗ್ಗಸಂದ್ರ ನಿವಾಸಿಗಳು ಪರದಾಟವನ್ನ ಅನುಭವಿಸ್ತಾ ಇದ್ದಾರೆ. ಕುಡಿಯುವ ನೀರಿನ ಅಭಾವದಿಂದ ಅಲ್ಲಿನ ಜನರ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ನೀರಿನ ಸಮಸ್ಯೆಯಿಂದ ಮುಕ್ತಿ ಕೊಡಿ ಅಂತ ಪ್ರತಿಭಟನೆ ಕೂಡ ಮಾಡ್ತಾ ಇದ್ದಾರೆ. ನೆಲಮಂಗಲ ನಗರಸಭೆ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ವಾಟರ್ ಮ್ಯಾನ್ ಕೊರಳಿಗೆ ಹೂವಿನ ಹಾರವನ್ನ ಹಾಕಿ ಅಲ್ಲಿನ ಜನರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಗರಸಭೆ ಆಡಳಿತ ಮಂಡಳಿಯ ವಿರುದ್ಧ ಜನರು ಕೂಡ ಧಿಕ್ಕಾರವನ್ನ ಕೂಗ್ತಾ ಇದ್ದಾರೆ. ಇನ್ನು ಅಲ್ಲಿನ ಜನರ ಗೋಳು ಯಾರೂ ಕೂಡ ಕೇಳೋರಿಲ್ಲ ಅನ್ನೋ ಪರಿಸ್ಥಿತಿ ಕೂಡ ಉಂಟಾಗಿದೆ. ಇಷ್ಟು ದಿನದಿಂದ ಸಮಸ್ಯೆ ಇದ್ರೂ ಕೂಡ ಯಾವೊಬ್ಬ ಅಧಿಕಾರಿಗಳು ಕೂಡ ಅಲ್ಲಿ ಕೇಳ್ತಾ ಇಲ್ಲ. ನೀರು ಇಲ್ಲ, ನಾವು ಕೈಲಾಗಲ್ಲ, ಎತ್ಕೊಂಬರಕ್ಕೆ ಎಲ್ಲೂ ಬಾವಿ ಇಲ್ಲ. 4 ತಿಂಗಳಾಗ ನೀರುಗಳು ಬಿಟ್ಟಿಲ್ಲ. ಕೇಶು ಮೂರ್ತಿ ಒಡಿಸ್ತಾವ್ನಿ. ಎಷ್ಟು ಒಡ್ಸಕತ್ತದೆ? ಒಡ್ಸ ನೀರು ಎಷ್ಟು ದಿವಸ ಬರುತ್ತೆ? ಊರೆಲ್ಲಾರ್ಗು ಒಡ್ಸ್ಬೇಕು. ಅವನು ಒಬ್ಬನೇ ಒಡ್ಸೋದು. ಅಧಿಕಾರಿ ಬೋರ್ ಕಳಿಸ್ತೀವಿ ನಡಿ ಅಂತಾರೆ ಅಷ್ಟೇ. ಈಗ 2 ವರ್ಷದಾಗ ಬಂದಾಗ್ಲೂ ಅದನ್ನೇ ಹೇಳಿರು. ಅಲ್ಲೆಲ್ಲ ಒಂದು ಹಾಕಿರು, 1-2 ದಿವಸ ಓಡಿಸ್ತಾ ಬರಲ್ಲ ಅಂತ ನಿಲ್ಸಿಬಿಟ್ಟ. ನಮ್ಮ ಪರಿಸ್ಥಿತಿ ನೋಡಿ ಹಿಂಗಾದ್ರೆ ಸಿಟಿ ಮಗ್ಲಾಗದೆ. ಎಲ್ಗೂ ಕಂದಾಯ ಕಟ್ಸ್ಕೊಂತಾರೆ. ನಾವು ಬಡವಿಲ್ಲ ಅಂದ್ರೂ ಕಂದಾಯಗಳು ಕಟ್ಟಬೇಕು. ನಮ್ಮೂರಿಗೆ ಬರಲ್ಲ ಸ್ವಲ್ಪ ಗೊತ್ತಿಲ್ಲ. ಇವ್ರು ಕಳ್ಸ್ಬೇಕಲ್ವಾ? ಅಲ್ಲ, ನೀವುಗಳು ಕಳ್ಸಿರ್ತಾನೆ ಅವ್ರು ಅಲ್ಲಿ ಬರೋದು. ನಮ್ಮನ್ ಕೇಳಿ ನಾವು ಏನ್ ಮಾಡೋಣ? ವಯಸ್ಸಾಗಿರೋರು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ನೆಲಮಂಗಲ ರಿಪೋರ್ಟರ್ ಮೂರ್ತಿ. ಲೈವ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್ ಮೂರ್ತಿ, ಇಲ್ಲಿ ನೋಡ್ತಾ ಇರಬಹುದು, ಇಷ್ಟು ದಿನದಿಂದ ಈ ನೀರಿನ ಸಮಸ್ಯೆ ಇದ್ರೂ ಕೂಡ ಯಾವೊಬ್ಬ ಅಧಿಕಾರಿಗಳು ಕೂಡ ಅಲ್ಲಿ ಬಂದಿಲ್ಲ. ಏನ್ ಮಾಡ್ತಾ ಇದ್ದಾರೆ ಹಾಗಾದ್ರೆ ಅವರು? ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಅಂಕಿತ, ಕುಡಿಯುವ ನೀರಿಗಾಗಿದ್ದು ಸಹನೆ ಕಟ್ಟೆ ಹೊಡೆದು ನೆಲಮಂಗಲ ನಗರಸಭೆಗೆ ಹಾಕಿರುವಂತದ್ದು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲದಲ್ಲಿ ಈಗಾಗಲೇ ನೀರಿಗೆ ಹಾಹಾಕಾರ ಇರುವಂತದ್ದು. ಏನು ನೆಲಮಂಗಲದ ಮಧ್ಯಭಾಗ ಜಗಸಂದ್ರ ಅಂತ ಏರಿಯಾ ಇದೆ. ಆ ಏರಿಯಾದಲ್ಲಿ ಸಾಕಷ್ಟು ನೀರಿಗೆ ಹಾಹಾಕಾರ ಉಂಟಾಗಿದೆ. ಈ ಬೇಸಿಗೆ ಆರಂಭಕ್ಕೂ ಮೊದಲೇ ನೀರಿನ ಸಮಸ್ಯೆ ಇತ್ತು. ಆಗಲೂ ಅಧಿಕಾರಿಗಳು ಇದೊಂದು ಸಮಸ್ಯೆಯನ್ನ ಬಗೆಹರಿಸ ಹಾಗಾಗಿ ಈ ಒಂದು ಸಮಸ್ಯೆ ಸಾಕಷ್ಟು ಇವತ್ತು ಏನು ಬಿಗಳನ್ನ ಕೈದು ಪೊರ್ಕೆಗಳು ಮಹಿಳೆ ಪೊರ್ಕೆಗಳನ್ನು ಕಡಿದು ನಗರಸಭೆಗೆ ತಾಲೂಕಿಗೆ ಮುತ್ತಿಗೆ ಅಂತದ್ದು. ಒಟ್ಟಾರೆ ನೆಲಮಂಗಲ ಸಾಕಷ್ಟು ಈಗ ಆರೋಗ್ಯದಿಂದ ಕುಡಿಯೋ ನೀರಿಗೆ ಮತ್ತೆ ನಿತ್ಯದ ಬೆಳಗು ನೀರಿನ ಆಕಾರ ಉಂಟಾಗಿರೋಂಥದ್ದು. ನಗರಸಭೆ ಅಧಿಕಾರಿಗಳು ಏನು ಈಗ ನೀರುವಂತ ಒಂದು ಜಾಗದಲ್ಲಿ ಬೋರ್ವೆಲ್ ಕೊರೆಸಿ ಏನು ಎಲ್ಲಿ ನೀರಿನ ಸಮಸ್ಯೆ ಉದ್ಭವಿಸಿದೆಲ್ಲ ನೀರಿನ ಏನು ಪೂರೈಕೆ ಆಗ್ಬೇಕು. ಇಲ್ಲ ಅಂದ್ರೆ ಜಿಲ್ಲಾಧಿಕಾರಿಗಳ ಕಚೇರಿ ಹಾಗೂ ವಿಧಾನದ ಮುಂದೆಗಡೆ ಏನು ಬಿಂದಿಗೆಯನ್ನ ಮತ್ತೆ ಪೊರ್ಕೆಗಳನ್ನ ಮತ್ತೆ ಎತ್ತಿನ ಗಾಡಿಗಳನ್ನು ಇಟ್ಟು ಪ್ರತಿಭಟನೆ ಮಾಡೋದಾಗಿ ಏನು ಎಚ್ಚರಿಕೆ ಕೊಟ್ಟಿರೋದು.
ಈ ರೀತಿ ಏನು ಸಮಸ್ಯೆಗಳನ್ನ ಏನು ಸಾಕಷ್ಟು ಆಡಳಿತದಲ್ಲಿ ಬೇಸಿಗೆ ಆಗಕ್ಕೂ ಮೊದಲೇ ಅಧಿಕಾರಿಗಳ ಸಭೆ ನಡೆದಿತ್ತು, ಹಾಗೂ ಅಧಿಕಾರಿಗಳು ಗಮನಕ್ಕಿಲ್ಲ. ಹಾಗಾಗಿ ಇಂದು ಮಹಿಳೆಯರೆಲ್ಲ ಏನು ತಮ್ಮ ಸಹನೆಯ ಕಟ್ಟೆದು ಏನಿತ್ತು ನೆಲಮಂಗಲ ನಗರಸಭೆ ಮುತ್ತಿಗೆ ಆಗಿರುವಂತದ್ದು ನಿಖಿತ. ಥ್ಯಾಂಕ್ ಯು ಮೂರ್ತಿ ನಿಮ್ಮೆಲ್ಲ ಮಾಹಿತಿಗೆ.